ಆಮೇಲೆ ಸರ್ ಯಾವಾಗ್ಲೂ ನಿಮ್ನ ಗಿಲ್ಲಿ ಅಂತೂ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ, ಮೈ ಮೇಲೆ ಎಲ್ಲ ಮಲ್ಕೊಂತ ಇದ್ದು, ಅದ್ ನಿಮ್ಗೆ ಹೆಂಗ್ ಅನ್ಸ್ತಿತ್ತು ಸರ್? ಏನಿಲ್ಲ, ನಂದು ಒಂದು ಒಳ್ಳೆ ಫ್ರೆಂಡ್ಶಿಪ್. ಒಂದೊಂದ್ ಟೈಮಲ್ಲಿ ಇರಿಟೇಟ್ ಆಗೋದು, ಬೈತಾ ಇದ್ದೆ, ಮತ್ ವಿತಿನ್ 5-10 minutes ಮತ್ತೆ ಅದೇ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗೋದು. ಅಲ್ಲ, ನೀವೇ ನೋಡಿದ್ರಲ್ಲ, ಆಮೇಲೆ ಏನಿಲ್ಲ, ಕ್ಲಾಶ್ ಆಗ್ತಾನೆ ಇತ್ತು ಎಂಡ್ ತನಕ. ನಮ್ದು ಯಾವತ್ತು ನಿಂತ ಇಲ್ಲ ನಮ್ದು ಅಶ್ವಿನಿ ಅವ್ರದ್ದು. ನನ್ಗಂತೂ ತಂಗಿ ಇಲ್ಲ, ಸೊ ಅವ್ರ ಆಚೆ ಹೋಗುವಾಗ ನಂಗೆ ಫೀಲ್ ಆಯ್ತು. ಆಚೆ ಹೋಗುವಾಗ ಮಧ್ಯದಲ್ಲಿ ಸೀಕ್ರೆಟ್ ರೂಮ್ ಹೋಗ್ತಾರಲ್ಲ, ಆ ಟೈಮಲ್ಲಿ ನಂಗೆ ಫೀಲ್ ಆಯ್ತು. ಅಲ್ಲಿಂದ ನಮ್ ಬಾಂಡಿಂಗ್ ಜಾಸ್ತಿ ಆಯ್ತು. ಒಂದು ಕಾವ್ಯ ಅದೇನೋ ಬಾಂಡಿಂಗ್ ಕಂಟೆಸ್ಟೆಂಟ್ ತರ ನಾನು ಟ್ರೀಟ್ ಮಾಡ್ತಾ ಇದ್ದೆ. ಮೇ ಬಿ ಗಿಲ್ಲಿ ಅಂಡ್ ಕಾವ್ಯದ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು. ಸರ್ ನಿಮ್ಗೆ ಟಾಪ್ ಇದ್ರಲ್ಲಿ ಯಾರು ಬರ್ತಾರೆ ಅಂತ ಅನ್ಸಿತ್ತು ಸರ್? ಇಲ್ಲ, ಟಾಪ್ 3 ನಾನು, ಗಿಲ್ಲಿ ಮತ್ತೆ ರಕ್ಷಿತಾ ಬರ್ತೀವಿ ಅಂತ ಅನ್ಕೊಂಡಿದ್ದೆ. ಫಸ್ಟ್ ಹೋಗ್ತಿದ್ದಂಗೆನೆ ನೀವು ಕ್ಯಾಪ್ಟನ್ ಆದ್ರಿ, ಆ ಖುಷಿ ಹೇಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಹೋಗ್ತಿದ್ದಂಗೆ ಒಂದು ಆಪರ್ಚುನಿಟಿ ಸಿಕ್ತು. ಮನೆಯವರೆಲ್ಲ ನಂಗೆ ಅಪೋಸ್ ಮಾಡಿದ್ರು, ಬಟ್ ನನಗಿದ್ದಿದ್ ಮೈಂಡ್ ಅಲ್ಲಿ ಒಂದೇ, 15 ಜನ ಮನೆಯಲ್ಲಿ ಅವ್ರನ್ನ ಇಂಪ್ರೆಸ್ ಮಾಡೋ ಬದಲು ಇಡೀ ಕರ್ನಾಟಕ ಜನತೆಗೆ ಇಂಪ್ರೆಸ್ ಮಾಡೋಣ ಅಂತ ಆಪರ್ಚುನಿಟಿ ತಗೊಂಡೆ. ಕ್ಯಾಪ್ಟನ್ ಆದೆ, ಒಂದು ಪ್ರಿನ್ಸಿಪಲ್ ಅಂತ ಒಂದು ಕಾನ್ಸೆಪ್ಟ್ ಸಿಕ್ತು. ಅಂಡ್ ಲೈಫ್ ಲಾಂಗ್ ಪ್ರಿನ್ಸಿಪಲ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್. ಹೌದು ಸರ್, ಲೈಫ್ ಲಾಂಗ್ ಡಿಸಿಪ್ಲಿನ್ ಅಂತ ನಾನು ಬಂದಿರೋದ್ರಿಂದ ಆ ಕಾನ್ಸೆಪ್ಟ್ ನ ನಾನು ಸೀರಿಯಸ್ ಆಗಿ ತಗೊಂಡು ನಾನೇ ಪ್ರಿನ್ಸಿಪಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಒಳಗಡೆ ಹೋಗಿ ಮಾಡಿದೆ. ಕಿಚ್ಚನ ಚಪ್ಪಾಳೆ ಸಿಕ್ತು. ಹೌದು. ಆಮೇಲೆ ನಿಮ್ಗೆ ಗಿಲ್ಲಿ ಅವರು ಪ್ರಿನ್ಸಿಪಲ್ ಇದ್ರಲ್ಲಿ ತುಂಬಾ ರೇಗಿಸ್ತಾ ಇದ್ರು. ನೀವ್ ಹೇಳಿದ್ ಏನೂ ಅವ್ರ ಬಿಗ್ ಬಾಸ್ ಅನ್ನೋದೇ ಒಂದು ಗೇಮ್. ಇವಾಗ ಗೇಮ್ ಅವನ್ ಆಟ ಆಡ್ತಾ ಇದ್ದ, ನನ್ನ ರೇಗಿಸಿ ಕೆಳಗೆ ಹಾಕಕ್ ಟ್ರೈ ಮಾಡ್ತಾ ಇದ್ದ. ನಾನ್ ಪೇಷನ್ಸ್ ಅಲ್ಲಿ ಇರ್ತಾ ಇದ್ದೆ, ಅದೇ ಗೇಮ್ ಅಷ್ಟೇ. ಬಿಗ್ ಬಾಸ್ ಇಸ್ ದಟ್. ಇವಾಗ ಒಬ್ಬರನ್ನ ಮನೆ ಆಚೆ ಕಳಿಸ್ಬೇಕು ಅಂದ್ರೆ ಅವರ ವೀಕ್ನೆಸ್ ನ ಕಂಡಿಡಿಬೇಕು. ರಘುಗೆ ಕೋಪ ಬರ್ಸಿದ್ರೆ ಅವನು ಜಾಸ್ತಿ ಇದಾಗ್ತಾನೆ, ಅವನಿಗೆ ಗೊತ್ತಿತ್ತು ಅವ್ನು ಟ್ರಿಗರ್ ಮಾಡ್ತಿದ್ದ, ನಾನು ಟ್ರಿಗರ್ ಆಗ್ತಿರ್ಲಿಲ್ಲ. ಅಷ್ಟೇ ಆಗಿದ್ದು. ಬಿಗ್ ಬಾಸ್ ಇಸ್ ಜಸ್ಟ್ ಎ ಗೇಮ್. ನಾವು ಆಪೋಸಿಟ್ ಪರ್ಸನ್ ವೀಕ್ನೆಸ್ ತಿಳ್ಕೋಬೇಕು. ಅವ್ರು ನಮ್ನ ರೇಗ್ಸಕ್ ಬಂದ್ರೆ ನಾವು ರೇಗ್ಬಾರ್ದು. ಇವಾಗ ನನ್ ಪರ್ಸನಾಲಿಟಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ತೋರ್ಸದ್, ನಾನು ಕೋಪ ಜಾಸ್ತಿ ಮಾಡ್ಕೊಂತೀನಿ ಅಂತ. ಹೋಗ್ತಾ ಹೋಗ್ತಾ ಏನ್ ಮಾಡಿದೆ, ಅವ್ರು ರಿಯಾಕ್ಟೇ ಮಾಡ್ತಾ ಇರ್ಲಿಲ್ಲ. ಅದೇ ನನಗ್ ಪ್ಲಸ್ ಆಯ್ತು. ಸರ್, ಈಗ ಗಿಲ್ಲಿ ಗೆಲ್ಲೋದಕ್ಕೆ ಅಶ್ವಿನಿ ಮೇಡಮ್ ಕಾರಣ ಅಂತ ಅನ್ಬಿಟ್ಟು. ಸರ್, ಗಿಲ್ಲಿ ಗೆಲ್ಲಕ್ಕೆ ಗಿಲ್ಲಿನೇ ಕಾರಣ, ಯಾರು ಕಾರಣ ಅಲ್ಲ. ಇವಾಗ ನೆಗೆಟಿವ್ ಬಂದ್ರೆ ರಘುಗ್ ನೆಗೆಟಿವ್ ಬಂದ್ರೆ ರಘು ಕಾರಣ, ಗಿಲ್ಲಿಗ್ ನೆಗೆಟಿವ್ ಬಂದ್ರೆ ಗಿಲ್ಲಿ ಕಾರಣ. ಇವಾಗ ಗಿಲ್ಲಿ ಗೆದ್ದಿದ್ದಾನೆ ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಗಿಲ್ಲಿ, ನೋಬಡಿ ಎಲ್ಸ್. ಕಾಮಿಡಿ ನೀನು ಅಷ್ಟೇನೆ, ನೀನ್ ಕಾಮಿಡಿಯಿಂದ ಇಲ್ಲೆಲ್ಲ ವರ್ಕೌಟ್ ಆಗಲ್ಲ, ನೀನ್ ಫೈನಲ್ಗೂ ಬರಲ್ಲ ಅಂತ ಅನ್ಬಿಟ್ಟು ಅಶ್ವಿನಿ ಮಾಡಿ ಯಾಕೆ ಕಾಮಿಡಿಯಿಂದಾನೇ ಡೇ 3 ವರ್ಷ ಇಲ್ಲಿ, ಒಂದು 3 ವರ್ಷಕ್ಕೆ ಅವ್ನು ಎಷ್ಟು ಹೆಸರು ಮಾಡಿದಾನೆ ಅಂದ್ರೆ ಅದ್ ಮಾಡಿರೋದೇ ಕಾಮಿಡಿಯಿಂದ. ಕಾಮಿಡಿ ಒಂದ್ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಅದ್ ಜನಕ್ಕೆ ಇಷ್ಟ ಆಗ್ತಾ ಇದೆ, ಅದ್ರಲ್ಲೇನ್ ತಪ್ಪು ಸರ್? ಅದೊಂದೇ ಕಾಮಿಡಿಯಿಂದ ಕೆಲವು ಜನಕ್ಕೆ ಇರಿಟೇಟ್ ಆಗ್ತಿತ್ತು ಕಾಮಿಡಿ ಒಂದು ಓವರ್ ಇದಂತ ಹೇಳ್ಬಿಟ್ಟಿದ್ದಾನೆ, ಇದೊಂದು ಆಗ್ತಿತ್ತು ಸರ್. ಇದಕ್ಕೇನ್ ಹೇಳಿ? ಇರಿಟೇಷನ್ ಏನಿಲ್ಲ ಸರ್, ನನ್ಗೂ ಅವನ್ಗೂ ಒಂದೊಂದ್ ಸ್ವಲ್ಪ ಕ್ಲಾಶ್ ಆಗೋದು. ಅವ್ನ್ಗೆ ಯಾವಾಗೂ ಹೇಳ್ತಿದ್ದೆ, ನಿನ್ ಕಾಮಿಡಿ ಎಲ್ಲಾ ಚೆನ್ನಾಗಿದೆ, ಬಟ್ ಯಾವಾಗಾದ್ರೂ ಒಂದೊಂದ್ ಲೈನ್ ಕ್ರಾಸ್ ಮಾಡ್ತೀಯ, ಒಂದೊಂದ್ ಥಿಂಗ್ಸ್ ಹರ್ಟ್ ಆಗುತ್ತೆ. ನನ್ಗೂ ಹರ್ಟ್ ಆಗಿದೆ, ಅದೊಂದ್ ನೀನ್ ಸರಿ ಮಾಡ್ಕೊಂಡ್ರೆ ಲೈಫ್ ಅಲ್ಲಿ ತುಂಬಾ ಬೆಳಿತೀಯ. ಕಾಮಿಡಿ ಮಾಡು, ಬಟ್ ಕಾಮಿಡಿಯಿಂದ ಒಬ್ರಿಗೆ ಹರ್ಟ್ ಆಗ್ಬಾರ್ದು. ಒಂದೊಂದ್ಸತೆ ಸ್ವಲ್ಪ ಪರ್ಸನಲ್ ಆದಾಗ ಕಾಮಿಡಿ ಹರ್ಟ್ ಆಗತ್ತೆ. ಇವಾಗ ಏನೋ ನನ್ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಾನೆ, ನಾನ್ ಸ್ವಲ್ಪ ಪರ್ಸನಲ್ ಆದಾಗ ನನ್ಗೂ ಬೇಜಾರಾಗತ್ತೆ. ಅವಾಗ ಇಲ್ಲಿಗೆ ಹೇಳ್ತಾ ಇದ್ದೆ, ಬೇಡ ಮಗ, ಪರ್ಸನಲ್ ಆಗ್ಬೇಡ, ಕಾಮಿಡಿ ಎಷ್ಟಾದ್ರೂ ಮಾಡು, ನಾನೇ ಎಂಜಾಯ್ ಮಾಡ್ತೀನಿ. ಬಟ್ ಒಂದು ಲೈನ್ ಕ್ರಾಸ್ ಆದಾಗ ಅದು ಕಾಮಿಡಿ ತರ ಅನ್ಸಲ್ಲ. ಅವ್ನು ಅರ್ಥ ಮಾಡ್ಕೊಂತ ಇದ್ದ. ಮೇ ಬಿ ಹೋಗ್ತಾ ಹೋಗ್ತಾ ಅದನ್ನ ಅರ್ಥ ಮಾಡ್ಕೊಂಡು ಇನ್ನೂ ಬೆಟರ್ ಆಗ್ತಾನೆ ಲೈಫ್ ಅಲ್ಲಿ. ಇವಾಗ ಇಷ್ಟೊಂದು ಫೇಮ್ ಸಿಕ್ಕಿದೆ, ಅರ್ಥ ಆಗುತ್ತೆ. ಸರ್, ಇಲ್ಲಿ ಫುಡ್ ಬಗ್ಗೆ ಒಂದೇನ್ ಕೇಳ್ತೀವಿ ಸರ್, ಅಲ್ಲಿನ ಫುಡ್ಗೂ ಇಲ್ಲಿ ಎಷ್ಟು ಡಿಫ್ರೆನ್ಸ್? ತುಂಬಾ ಕಷ್ಟ ಆಯ್ತು. ಬೇರೆಯವ್ರಿಗಂತೂ ಕಷ್ಟ ಆಗಿರಕ್ ಚಾನ್ಸ್ ಇಲ್ಲ, ಬಟ್ ನನಗಂತೂ ಒಂದ್ 25 kg ಲಾಸ್ ಆಯ್ತು. ನಾನು ಆಚೆ ಇದ್ದಾಗ ಒಂದ್ 2 kg ಮಟನ್ ತಿಂತಾ ಇದ್ದೆ, ಅಲ್ಲಿ ಹೋಗಿ ವಾರಕ್ಕೆ 5 ಮೊಟ್ಟೆ ಕೊಡೋರು, 2 ಚಪಾತಿ, 1 ಕಪ್ ರೈಸು. ಯಾಕಂದ್ರೆ ಎಲ್ಲಾರು ಶೇರ್ ಮಾಡ್ಕೊಂಡು ತಿನ್ಬೇಕು. ಬಿಗ್ ಬಾಸ್ ಅವರಂತೂ ತುಂಬಾ ಚೆನ್ನಾಗಿ ಊಟ ಕೊಡೋರು, ನನಗ್ ಸಾಲ್ತಾ ಇರ್ಲಿಲ್ಲ, ಯಾಕಂದ್ರೆ ಸ್ಪ್ಲಿಟ್ ಮಾಡ್ಕೊಂಡು ತಿನ್ಬೇಕಲ್ಲ. ಅದು ನನ್ಗೊಂದ್ ಟಾಸ್ಕ್ ಆಯ್ತು. ಅಲ್ಲೂ ಕೋಪ ಬರೋದು, ಡೌನ್ ಆಗ್ತಾ ಇದ್ದೆ. ಬಟ್ ಅಗೇನ್ ಇಟ್ಸ್ ಎ ಗೇಮ್, ಆಡ್ಬೇಕಾಗುತ್ತೆ. ಸರ್, ಯಾವತ್ತಾದ್ರೂ ಒಂದಿನ ಉಪವಾಸ ಇದ್ದಿದ್ದು ಉಂಟಾ ಸರ್? ಇಲ್ಲ, ನನ್ನ 35 years ಅಲ್ಲಿ ಯಾವತ್ತೂ ಊಟ ಬಿಟ್ಟಿರ್ಲಿಲ್ಲ. ಯಾವತ್ತೂ ಊಟ ಬಿಟ್ಟಿರ್ಲಿಲ್ಲ. ಸೊ ಬಿಗ್ ಬಾಸ್ ಅಲ್ಲಿ ಊಟ ಬಿಟ್ರ? ಹೌದು. ಓಕೆ, ಇದು ಬೇನಾಗಿರೋದು ಸರ್. ಇಲ್ಲ, ಇಟ್ಸ್ ಆಲ್ ಮೈಂಡ್ ಸೆಟ್ ಸರ್. ಮಾಡ್ಬೇಕು ಅಂತ ಹೋದ್ರೆ ಮಾಡ್ತೀರ. ನನ್ಗ ಮೈಂಡ್ ಇತ್ತು, ಮಾಡೇ ಮಾಡ್ತೀನಿ, ಯಾಕಂದ್ರೆ ಆಗಲ್ಲ ಅಂತ. ಹೌದು, ನೀವು ನಾನ್ ಮಾಡಿ ತೋರಿಸ್ತೆ. ನೀವ್ ಎಂಟ್ರಿ ಕೊಟ್ಟಿದ ತಕ್ಷಣನೇ ಏನ್ ಬ್ಲಾಸ್ಟ್ ಏನಪ್ಪಾ ಅಂತ ಎಲ್ಲ ಸಾಕಾದ್ರು. ಒಳಗಡೆ ಹೋದಾದ್ಮೇಲೆ ಹೆಂಗ? ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಆಚೆ ಇರುವಾಗ ನೋಡೋದೇ ಬೇರೆ, ಒಳಗ ಹೋದಾಗ ಇಟ್ಸ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಮೇ ಬಿ
ಅಲ್ಲಿ ಹೋದಾಗ ನನಗೆ ಅಲ್ಲಿ ಏಜ್ ಡಿಫ್ರೆಂಟ್ ಜಾಸ್ತಿ ಇತ್ತು. ಅಲ್ಲಿ ಇರೋರೆಲ್ಲ ಒಂದು 28-27 ಆ ಏಜ್ ಅಲ್ಲಿ ಇತ್ತು. ಅಂಡ್ ಮೇ ಬಿ ನಾನೊಂದು 30 years ಇರುವಾಗ ಬಿಗ್ ಬಾಸ್ ಹೋಗಿದ್ದಿದ್ರೆ ಹೌದು ನನ್ನ ಆಟ ಬೇರೆ ತರ ಇರೋದು. ಅಲ್ಲಿ ಹೋದಾಗ ನನಗೆ ಮೇ ಬಿ ಯಾವಾಗೂ ಕೂಗೋದ್ ಬೇಕಾಗಿಲ್ಲ, ಯಾವಾಗೂ ಆಂಗರ್ ತೋರ್ಸೋದ್ ಬೇಕಾಗಿಲ್ಲ. ಇವನ್ ಪ್ರೀತಿಯಿಂದ ನನ್ನ ಕೆಲ್ಸಗಳನ್ನ ಮಾಡಿಸ್ಕೋಬಹುದು. ಖಂಡಿತ. ನನ್ಗೆ ಹೆಂಗ್ ಬೇಕೋ ಗೇಮ್ ಹಂಗ ಆಡ್ಕೊಂತ ಹೋಗ್ತೇನೆ. ಹೌದು ಸರ್, ನೀವು ಹೋಗ್ತಿದ್ದಂಗೆ ಅಶ್ವಿನಿ ಅವ್ರಿಗೂ ನಿಮ್ಗೂ ಅವ್ರಿಗೆ ಕ್ಲಾಶ್ ಆಗುತ್ತೆ. ಹೌದು. ಹೋಗೋ ಬಾರ ಒಂದು ಇದ್ರಲ್ಲಿ ಆಮೇಲೆ ಏನಾಯ್ತು ಸರ್? ಅಲ್ಲ, ನೀವೇ ನೋಡಿದ್ರಲ್ಲ, ಆಮೇಲೆ ಏನಿಲ್ಲ, ಕ್ಲಾಶ್ ಆಗ್ತಾನೆ ಇತ್ತು ಎಂಡ್ ತನಕ. ನಮ್ದು ಯಾವತ್ತು ನಿಂತ ಇಲ್ಲ ನಮ್ದು ಅಶ್ವಿನಿ ಅವ್ರದ್ದು. ಅಲ್ಲಿ ಒಂದು ಕನೆಕ್ಷನ್ ಬರ್ತಾ ಇತ್ತು. ಯಾಕೆಂದ್ರೆ ನಾನು ಕಿಚನ್ ಅಲ್ಲಿ ಇರುವಾಗ ಅವರು ಅಡ್ಗೆ ಮಾಡೋರು. ವೀಕೆಂಡ್ ಅಲ್ಲಿ ನಮ್ದು ಅವ್ರದ್ದು ಡ್ಯಾನ್ಸ್ ಎಲ್ಲ ಇತ್ತು. ಸೊ ಅದರಿಂದ ಒಂದು ಸ್ಮಾಲ್ ಫ್ರೆಂಡ್ಶಿಪ್ ಕನೆಕ್ಷನ್ ಇತ್ತು. ಖಂಡಿತ. ಆಮೇಲೆ ಸರ್, ಯಾವಾಗ್ಲೂ ನಿಮ್ನ ಗಿಲ್ಲಿ ಅಂತೂ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ, ಮೈ ಮೇಲೆ ಎಲ್ಲ ಮಲ್ಕೊಂತ ಇದ್ದು. ಅದ್ ನಿಮ್ಗೆ ಹೆಂಗ್ ಅನ್ಸ್ತಿತ್ತು ಸರ್? ಏನಿಲ್ಲ, ನಂದು ಒಂದು ಒಳ್ಳೆ ಫ್ರೆಂಡ್ಶಿಪ್. ಒಂದೊಂದು ಟೈಮಲ್ಲಿ ಇರಿಟೇಟ್ ಆಗೋದು, ಬೈತಾ ಇದ್ದೆ, ಮತ್ ವಿತಿನ್ 5-10 minutes ಮತ್ತೆ ಅದೇ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗೋದು. ಇಟ್ ವಾಸ್ ಅ ನೈಸ್ ಬಾಂಡಿಂಗ್. ಮೇ ಬಿ ನಂದು ಗಿಲ್ಲಿದು ಥಿಂಕಿಂಗ್ ಒಂದೇ ತರ ಇತ್ತು. ಅವನು, ನಾನು, ರಕ್ಷಿತಾ 3 ಜನನು ಮನೇಲಿ ಒಳ್ಳೆ ನಮ್ ಮನೆ ಅಂತ ಜೀವಿಸ್ತಾ ಇದ್ವಿ. ನಾವು ಗೇಮ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂತ ಇರಲಿಲ್ಲ. ಯಾವಾಗ ಗೇಮ್ ಅಂತ ಬರುತ್ತೋ ಅವಾಗ ಮಾತ್ರ ಮಾತಾಡ್ತಾ ಇದ್ವಿ, ಆಟ ಆಡ್ತಾ ಇದ್ವಿ. ಬೇರೆ ಟೈಮಲ್ಲಿ ಒಂದು ಫ್ಯಾಮಿಲಿ ತರ, ಬ್ರದರ್, ನಮ್ ಸಿಸ್ಟರ್ ತರ ಫೀಲಿಂಗ್ ಅಲ್ಲಿ ಮಾತಾಡ್ಕೊಂಡಿದ್ವಿ. ಓಕೆ ಸರ್, ರಕ್ಷಿತಾ ಅವರು ಅಂತೂ ನಿಮ್ನ ಯಾವಾಗ್ಲೂ ಬಿಟ್ಟು ಅಣ್ಣ ಅಣ್ಣ ಅಂದಾನೆ ಬಂದ್ ಕುತ್ಕೊಂಡ್ಬಿಡೋರು. ಅದ್ರಲ್ಲಂತೂ ಅವಳು ಕ್ಯೂಟ್ ಆಗಿ ಮಾತಾಡ್ಕೊಂಡು ಎಲ್ಲ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಏನಿಲ್ಲ, ಇಟ್ ವಾಸ್ ವೆರಿ ಗುಡ್. ಯಾಕೆಂದ್ರೆ ನನ್ಗಂತೂ ತಂಗಿ ಇಲ್ಲ. ಸೊ ಅವ್ರು ಆಚೆ ಹೋಗುವಾಗ ನಂಗೆ ಫೀಲ್ ಆಯ್ತು. ಆಚೆ ಹೋಗುವಾಗ ಮಧ್ಯದಲ್ಲಿ ಸೀಕ್ರೆಟ್ ರೂಮ್ ಹೋಗ್ತಾರಲ್ಲ, ಆ ಟೈಮಲ್ಲಿ ನಂಗೆ ಫೀಲ್ ಆಯ್ತು. ಅಲ್ಲಿಂದ ನಮ್ ಬಾಂಡಿಂಗ್ ಜಾಸ್ತಿ ಆಯ್ತು. ಇಟ್ ವಾಸ್ ಎ ವೆರಿ ನೈಸ್. ಯಾಕಂದ್ರೆ ನನ್ಗೆ ಏನೇ ಬೇಕಂದ್ರೆ ಅವರೇ ತಂದ್ಕೊಡೋರು. ನೀರ್ ಬೇಕು ಅಂದ್ರೆ ತಂದ್ಕೊಡೋಳು, ಊಟ ಕೇಳೋಳು. ಒಂಥರ ಬಾಂಡಿಂಗ್ ಚೆನ್ನಾಗಿತ್ತು. ನಾವ್ ಮಾತಾಡೋ ಟಾಪಿಕ್ ಇರ್ಬೋದು, ನಾನು ಗಿಲ್ಲಿ ಒಂದ್ ಕನೆಕ್ಷನ್ ಬೆಳೀತು. ಸರ್, ನಿಮ್ಮ ಕಾವ್ಯ ಅವರ ಬಾಂಡಿಂಗ್ ಹೆಂಗಿತ್ತು? ಏನಿಲ್ಲ, ಅವ್ರ ಪಾಡಿಗೆ ಹೋಗಿದ್ದು, ನನ್ ಪಾಡಿಗೆ ನಾನಿದ್ದೆ. ನಮ್ದು ಕಾವ್ಯ ಅದೇನು ಬಾಂಡಿಂಗ್ ಕಂಟೆಸ್ಟ್ ಅಂತರ ನಾನು ಟ್ರೀಟ್ ಮಾಡ್ತಾ ಇದ್ದೆ. ಮೇ ಬಿ ಗಿಲ್ಲಿ ಅಂಡ್ ಕಾವ್ಯದ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು ಅಷ್ಟೇ. ಓಕೆ ಸರ್, ರಿಷಿಕಾ ಅವರು ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಈಚೆ ಬಂದ್ರು. ಬಟ್ ಅವ್ರು ಹೆಂಗ್ ಆಟ ಆಡ್ತಿದ್ರು ಸರ್? ಆಮೇಲೆ ನಿಮ್ ಜೊತೆ ಅಷ್ಟೊಂದು ಇದಿರ್ಲಿಲ್ಲ. ಆತರ ರಾಶಿಕಾ ಬಗ್ಗೆ ಕೇಳ್ತಾರೆ. ರಾಶಿಕಾ ಅವರು ಅಷ್ಟೊಂದು ಆಮೇಲೆ ಬಂದ್ ಸ್ವಲ್ಪ ಗಲಾಟೆ ಮಾಡಿದ್ರು. ಅದಕ್ಕೆ ಏನ್ ಹೇಳ್ತೀರಾ ಸರ್? ಏನಿಲ್ಲ, ರಾಶಿಕಾ ವಾಸ್ ಎ ಸ್ವೀಟ್ ಗರ್ಲ್. ಟಾಸ್ಕ್ ಅಲ್ಲೆಲ್ಲ ಸೂಪರ್ ಆಗಿ ಆಡೋರು. ಸ್ವಲ್ಪ ಎಮೋಷನಲಿ ವೀಕ್ ಇದ್ಲು, ಅಳ್ತಾ ಇದ್ಲು, ಅಂಡ್ ಕೋಪ ಜಾಸ್ತಿ. ಬಟ್ ನಮ್ದು ಅವ್ರದ್ದು ಒಳ್ಳೆ ಬಾಂಡಿಂಗ್ ಇತ್ತು. ಎಂಡ್ ಅಲ್ಲಿ ಸ್ಮಾಲ್ ಕ್ಲಾಶ್ ಆಗ್ತಾ ಇತ್ತು. ಬಿಗ್ ಬಾಸ್ ಮನೆಯಲ್ಲಿ ಅದು ನಾರ್ಮಲ್. ಒಂದ್ ದಿವಸ ಒಪಿನಿಯನ್ ಪಾಸಿಟಿವ್ ಇರುತ್ತೆ, ಒಂದ್ ದಿವಸ ನೆಗೆಟಿವ್ ಆಗುತ್ತೆ. ಬಟ್ ಎಂಡ್ ಅಲ್ಲಿ ವಿ ವರ್ ಗುಡ್ ಆಕ್ಚುಲಿ. ಏನು ಪ್ರಾಬ್ಲಮ್ ಇರ್ಲಿಲ್ಲ. ಸರ್, ನಿಮ್ಗೆ ಟಾಪ್ ಇದ್ರಲ್ಲಿ ಯಾರು ಬರ್ತಾರೆ ಅಂತ ಅನ್ಸಿತ್ತು ಸರ್? ಇಲ್ಲ, ಟಾಪ್ 3 ನಾನು, ಗಿಲ್ಲಿ ಮತ್ತೆ ರಕ್ಷಿತಾ ಬರ್ತೀವಿ ಅಂತ ಅನ್ಕೊಂಡಿದ್ದೆ. ಓಕೆ, ಸೊ ಇವಾಗ ಅಶ್ವಿನಿ ಅವ್ರು ಬಂದಿದ್ದಾರೆ. ಸೊ ಮೇ ಬಿ ಜನಕ್ಕೆ ಅಶ್ವಿನಿ ಅವರು ಮೋರ್ ಡಿಸರ್ವಿಂಗ್ ಅಂತ ಅನ್ಸಿರ್ತಾರೆ ಮೋಸ್ಟ್ಲಿ. ಸೊ ಜನ ಆಲ್ರೆಡಿ ವೋಟ್ ಮಾಡಿದ್ದಾರೆ. ಆಲ್ರೆಡಿ ಡನ್, ಏನು ಮಾಡಕ್ಕಾಗಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ. ಟಾಪ್ 5 ಅಲ್ಲಿ ಬಂದೆ. ಅಂಡ್ ಸುದೀಪ್ ಸರ್ ಇದ್ರೆ ರಘು ತರ ಇರ್ಬೇಕು. ಅವ್ರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿತ್ತು ಅಂತ ಸ್ಪೆಷಲ್ ಆಗಿ ನಾನು ಹೇಳಿದ್ವಿ. ದಟ್ ಇಸ್ ಎನಫ್, ಒಂದು ವಿನ್ನಿಂಗ್ ಮೂವ್ಮೆಂಟ್ ಫಾರ್ ಮಿ. ಓಕೆ ಸರ್, ಈಗ ರಕ್ಷಿತಾ ಅವರು ಬಗ್ಗೆ ಹೇಳೋದಾದ್ರೆ ಒಂದೇ ವರ್ಡಲ್ಲಿ ಏನ್ ಹೇಳ್ತೀರಾ ಸರ್? ವೆರಿ ಸೆಲ್ಫ್ಲೆಸ್ ಗರ್ಲ್. ಅವ್ರ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ಓಕೆ ಸರ್, ಇವಾಗ ಗಿಲ್ಲಿ ವಿನ್ ಆಗಿದ್ದಾರೆ. ಸೊ ಹೆಂಗೆ ಸರ್, ಏನ್ ಹೇಳ್ತೀರಾ? ಏನಿಲ್ಲ, ಅಮೇಸಿಂಗ್. ನನ್ ಒಳ್ಳೆ ಗೆಳೆಯ ಅವನು. ತುಂಬಾ ಖುಷಿ ಆಯ್ತು. ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ಇಲ್ಲಿಂದ ಇನ್ನ ಮೇಲ್ ಹೋಗ್ಲಿ, ಇನ್ನ ಖುಷಿ ಆಗುತ್ತೆ ಆಸ್ ಎ ಫ್ರೆಂಡ್. ಸರ್, ನಿನ್ನೆ ನೋಡಿದ್ರೆ ಸರ್ ಅವ್ರ ಊರಲ್ಲಿ? ನೋಡಿದೆ ವಿಡಿಯೋಸ್ ಎಲ್ಲ. ತುಂಬಾ ಖುಷಿ ಆಯ್ತು. ಓಕೆ ಸರ್. ಇಲ್ಲ ಸರ್, ಯಾವ್ದು ಮೋಸ ಆಗಲ್ಲ ಬಿಗ್ ಬಾಸ್ ಮನೇಲಿ. ನಾನು ಮುಂಚೆ ಹಂಗೆ ಅನ್ಕೊಂಡಿದ್ದೆ. ಬಟ್ ಬಿಗ್ ಬಾಸ್ ಮನೇಲಿ ಏನು ಮೋಸ ಆಗಲ್ಲ. ನಾವೇನ್ ಹೆಂಗಿರ್ತೀವೋ ಬಿಗ್ ಬಾಸ್ ಮನೇಲಿ ಅದೇ ಜನ ನೋಡ್ತಾರೆ. ಅದನ್ನೇ ಜನ ಇಷ್ಟಪಡ್ತಾರೆ. ಸೊ ನಾನ್ ಹೋಗಿ ಅಲ್ಲಿ ಬಿಗ್ ಬಾಸ್ ಮನೇಲಿ ಯಾವ್ದು ಬೇರೆ ತರ ಆಟ ಆಡಿ ಆಚೆ ಬಂದಿಲ್ಲ. ನಾನ್ ಹೆಂಗಿದ್ದೆ ಅದನ್ನ ನೀವು ನೋಡಿದೀರಾ, ನೀವ್ ಇಷ್ಟಪಟ್ಟಿದ್ದೀರಾ. ಸೇಮ್ ಗಿಲ್ಲಿ ಹೆಂಗಿದ್ನೋ ಹಂಗಿದ್ದ, ನೀವ್ ಇಷ್ಟಪಟ್ಟಿದ್ದೀರಾ. ಅಲ್ಲಿ ಯಾವ್ದೇ ರೀತಿ ಮೋಸ ಇಲ್ಲ. ಹಂಗೆಲ್ಲ ಅನ್ಕೊಳಕ್ ಆಗಲ್ಲ. ಇವಾಗ ಇಲ್ಲ ಸರ್, ಇವಾಗ ನಾನು ಹಂಗಾದ್ರೆ ಇವಾಗ ನಾನು 5th place ಬಂದು ನಾನು ಹೇಳ್ತಾ ಇದೀನಲ್ಲ, ನಾನು ಫಸ್ಟ್ ಬರ್ಬೇಕು ಅಂತ ಇವಾಗ ಆಚೆ ಬಂದು ಗಲಾಟೆ ಮಾಡಕ್ಕಾಗುತ್ತೆ? ಡಸಂಟ್ ಮೇಕ್ ಸೆನ್ಸ್. ಸಿ ನಂಬರ್ಸ್ ಜನಕ್ಕೆ ಈ ವಾಸ್ ಮೋರ್ ಇಂಟ್ರೆಸ್ಟಿಂಗ್. ಇವಾಗ ರಘು, ಗಿಲ್ಲಿ, ರಕ್ಷಿತಾ ಇದ್ದಾಗ ಜನಕ್ಕೆ ಗಿಲ್ಲಿ ಇಷ್ಟ ಆಗಿರ್ತಾನೆ ಜಾಸ್ತಿ. ಅಂಡ್ ಈಸ್ ಮೋರ್ ಎಂಟರ್ಟೈನಿಂಗ್.
ಅದ್ ನನಗೂ ಗೊತ್ತು, ಇಡೀ ಕರ್ನಾಟಕ ಜನತೆಗೂ ಗೊತ್ತು. ಅದ್ರಲ್ಲಿ ಏನು ವಾದ ಮಾಡೋದು? ನಾನು ಇವಾಗ ಹೇಳಕ್ ಆಗಲ್ಲ ನಾನು ಅವನ್ಕಿಂತ ಬೆಟ್ರು ಅಂತ. ಇಲ್ಲ, ಆಗಲ್ಲ. ಹೌದು. ಅದೇ ಒಂದು ಲಿಫ್ಟಿಂಗ್ ವಿಷಯಕ್ಕೆ ಬಂದ್ರೆ ನಾನು ಹೇಳ್ಬೋದು ಗಿಲ್ಲಿಕ್ಕಿಂತ ನಾನು ಜಾಸ್ತಿ ಲಿಫ್ಟ್ ಜಾಸ್ತಿ. ಮಾಡ್ತೀನಿ ಅಂತ. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿ ವಾಸ್ ಗುಡ್. ಅಲ್ಲಿ ಬೇಕಾಗಿದ್ದೆ ಗೇಮು ಎಂಟರ್ಟೈನ್ಮೆಂಟ್. ಅವ್ನ್ ಮಾಡ್ದ ಗೆದ್ದ. ಓಕೆ. ಅದ್ರಲ್ಲೇನಿದೆ ಮೋಸ?